ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಸೀಸನ್ ಆರಂಭದಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬಿಡಿಸ್ತಾರೆ, ಈ ಬಾರಿ ಬಿಡಿಸ್ತಾರೆ, ಮುಂದಿನ ಬಾರಿ ಬಿಡಿಸ್ತಾನೆ ಅಂತಾನೆ ಮಾತಾಡ್ತಿದ್ವಿ. ಆದರೆ ಅಪರೂಪದಲ್ಲೇ ಅಪರೂಪ ಈ ಬಾರಿಯ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಕಿಚ್ಚನ ಕ್ಲಾಸ್ ಇದೆಯಾ, ಗಿಲ್ಲಿಗೆ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬಿಡಿಸ್ತಾರಾ ಅನ್ನೋ ಕಡೆಯ ಪ್ರಶ್ನೆ ಈ ವಾರ ಕಾಡ್ತಾ ಇದೆ. ಕಾರಣ ಇಷ್ಟೇ, ಒಬ್ಬ ಕ್ಯಾಪ್ಟನ್ ಆದವನು ಮನೆ ಮಂದಿನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಮತ್ತೆ ಜಗಳ ಆಡ್ತಾ ಇದ್ರೆ ಇವರು ಹೋಗಿ ಬಿಡಿಸ್ಬೇಕಾಗುತ್ತೆ, ಶಾಂತವಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಆದರೆ ಇವರೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು, ಇವರೇ ಇನ್ನಷ್ಟು ಬೆಂಕಿ ಹಚ್ಚೋ ರೀತಿಯಾಗಿ ಮಾತನಾಡಿರುವಂಥ ಮಾತುಗಳೇನಿದಾವಲ್ಲ, ಇವತ್ತು ಕಿಚ್ಚನ ಕ್ಲಾಸ್ಗೆ ಇವರು ಕಟಕಟೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಗಿಲ್ಲಿ ಅವರು ಬಂದು ನಿಂತ್ಕೊಂಡಂಗೆ ಕಾಣಿಸ್ತಿದೆ. ಸೊ ಪ್ರತಿ ವಾರವೂ ಕೂಡ ಯಾವಾಗಲೂ ಕೂಡ ಅಂತಂದರೆ ಜನರ ಹಿಡಿ ಶಾಪಕ್ಕೆ ಒಳಗಾಗ್ತಾ ಇದ್ದಂತಹ ಅಶ್ವಿನಿ ಗೌಡ ಈ ವಾರವೇ ಜನರ ಅನುಕಂಪವನ್ನು ಪಡೆದಿದ್ದಾರೆ ಅಂತಂದರೆ ತಪ್ಪಿಲ್ಲ. ಈ ವಾರ ಅಶ್ವಿನಿ ಗೌಡಳ ಮೇಲೆ ಸಿಂಪತಿ ಕ್ರಿಯೇಟ್ ಆಗಿದೆ ಅಂತಂದರೆ ತಪ್ಪಿಲ್ಲ. ಸೊ ಹಾಗಾದರೆ ಅಶ್ವಿನಿ ಗೌಡಗೆ ಅಂದರೆ ಇಲ್ಲಿ ಅಶ್ವಿನಿ ಗೌಡದು ಕೂಡ ತಪ್ಪಿದೆ. ಈ ವಾರ ಪೂರ್ತಿ ಗಿಲ್ಲಿಯ ಜೊತೆಗೆ ಜಗಳ ಆಡುವ ಬರದಲ್ಲಿ ಗಿಲ್ಲಿಗೆ ತುಂಬ ಅಂದರೆ ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಇವರು ಬಳಸಿದ್ದಾರೆ. ಹಾಗೆ ಇಲ್ಲಿ ಅತಿರೇಕವಾಗಿ ಗಿಲ್ಲಿ ಕೂಡ ಕೆಲವೊಂದಿಷ್ಟು ಪದಗಳನ್ನು ಬಳಸಿದ್ದಾರೆ. ನಿನ್ನ ಯೋಗ್ಯತೆಗೆ ನೀನು ಕ್ಯಾಪ್ಟನ್ ಆಗಂಗೆ ಇಲ್ಲ, ಕ್ಯಾಪ್ಟನ್ ಆಗಿ ತೋರಿಸು, ಹೀಗೆ ವಿಚಿತ್ರವಾಗಿ ಮುತ್ಕಿ ಹಲ್ಲಿಲ್ದವಳೆ ಏನೇನೋ ಮಾತಾಡಿದ್ರಪ್ಪ. ಸೊ ಇದೆಲ್ಲದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಉತ್ತರ ಕೊಡ್ತಾರೆ. ಇದಷ್ಟೇ ಅಲ್ಲ ಕಣ್ರಿ, ಇನ್ನು ಕಾವ್ಯ ಅವರು ಫ್ಯಾಮಿಲಿ ವೀಕ್ನಲ್ಲಿ ಬಂದು ಅವರ ತಂದೆ ತಾಯಿ ಬಂದು ಹೋದಾಗ, ಇದಷ್ಟೇ ಅಲ್ಲ ಕಣ್ರಿ, ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯ ಅವರ ತಮ್ಮ ಮತ್ತು ಅಮ್ಮ ಹೊರಗಡೆ ನಡೀತಾ ಇರುವಂಥ ವಿಚಾರವನ್ನು ಕಾವ್ಯಾಳ ಕಿವಿ ಊದಿದ ನಂತರ ಕಾವ್ಯಾಳ ಬಿಹೇವಿಯರ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ. ಗಿಲ್ಲಿ ಇಲ್ಲದೆ ನಾನಿಲ್ಲ ಅನ್ನೋ ರೀತಿಯಾಗಿ ಗಿಲ್ಲಿಯ ಜೊತೆಗೆ ಅಂಟುಕೊಂಡು ಆಡ್ತಾ ಇರುವಂಥ ಕಾವ್ಯ ಶೈವ. ಸೊ ಹಾಗಾದರೆ ಕಾವ್ಯಾಳಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ, ಗಿಲ್ಲಿಗೆ ಹೆಂಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಮತ್ತು ಈ ವಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾರಣಗಳನ್ನು ಕೊಟ್ಟು ತುಂಬ ಚೆನ್ನಾಗಿ ನಾಮಿನೇಟ್ ಮಾಡಿದಂತಹ ರಕ್ಷಿತಾ ಶೆಟ್ಟಿ ಅಷ್ಟೇ ಚೆನ್ನಾಗಿ ಈ ವಾರ ಕೆಲವೊಂದಿಷ್ಟು ರೀಸನ್ಗಳನ್ನು ಕೊಡುವಂತಹ ಅವಳ ಮಾತಿನ ಶೈಲಿ, ಇದೆಲ್ಲದಕ್ಕೂ ಕೂಡ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಬಹುಪರಾಕ್ ಸಿಗುತ್ತಾ, ಏನೇನೆಲ್ಲ ಆಗ್ಬೋದು ಇವತ್ತಿನ ಎಪಿಸೋಡ್ನಲ್ಲಿ ಬನ್ನಿ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಈ ವಾರದ ಆರಂಭದಿಂದಲೂ ಕೂಡ ಎಲ್ಲೆಲ್ಲಿ ಸ್ಪರ್ಧಿಗಳು ಎಡವಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡ್ತಾ ಹೋಗೋಣ. ನೋಡಿ, ವಾರದ ಆರಂಭ ಅಂತಂದರೆ ಅವತ್ತೇನು ವೀಕೆಂಡ್ ಎಪಿಸೋಡ್ ಮುಗಿತಲ್ವಾ, ಸೊ ಅವತ್ತಿನ ರಾತ್ರಿ ಅಂದರೆ ಅವತ್ತು ಮಧ್ಯಾಹ್ನ ಅಶ್ವಿನಿ ಗೌಡ ಕ್ಯಾಪ್ಟನ್ ಗಿಲ್ಲಿಗೆ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ ಇವತ್ತು ಅಂತ ಹೇಳಿರ್ತಾರಂತೆ. ಅದೇ ಮಾತಿನಂತೆ ಕ್ಲೀನ್ ಮಾಡಲಿಲ್ಲ ಅನ್ನೋ ವಾದ ಗಿಲ್ಲಿ ಅವರದಾಗುತ್ತೆ. ಬಟ್ ಏನಂತಂದರೆ, ಬೇರೆ ಯಾರಾದ್ರೂ ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವರ ಅಟಿಟ್ಯೂಡ್ ಬಿಹೇವಿಯರ್ ಹೇಗಿರುತ್ತೆ ಅಂತಂದರೆ, ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕಾಲು ಎಳೆಯೋದು, ಅವ್ರಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ನಗುಮುಖದಲ್ಲೇ ಅವ್ರಿಗೆ ಇರ್ರೆಸ್ಪೆಕ್ಟಿವ್ ಆಗಿ ಇವ್ರು ಮಾಡಿದ್ದನ್ನು ನೀವು ನೋಡಿದ್ದೀವಿ. ಮತ್ತು ಅವ್ರು ಏನಾದರೂ ಒಂದು ಕೆಲಸ ಹೇಳಿದ್ರಂದ್ರೆ ಇವರೇನು ಹೋಗಿ ಕ್ವಿಕ್ಕಾಗಿ ಕೆಲಸ ಮಾಡಿದ್ದಿಲ್ಲ. ಅವರು ಕ್ಯಾಪ್ಟನ್ನ ಅಥವಾ ಇವ್ರ ಕ್ಯಾಪ್ಟನ್ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಕ್ಯಾಪ್ಟನ್ ಆಗಿದ್ರೂ ಸಹಿತ ಗಿಲ್ಲಿಗೆ ಅವ್ರು ಪೂಸಿ ಹೊಡಿಬೇಕಾಗಿತ್ತು. ಕೆಲಸ ಇವರಿಂದ ಮಾಡಿಸ್ಕೊಳ್ಳಿಕ್ಕೆ ಹೈರಾಣ ಆಗೋಗ್ಬಿಡ್ತಿದ್ರು. ಅಷ್ಟೆಲ್ಲ ಟಾರ್ಚರ್ ಮಾಡಿರುವಂತಹ ಗಿಲ್ಲಿ. ಸೊ ಇವರು ಕ್ಯಾಪ್ಟನ್ ಆಗಿದ್ದಾಗ ಇವರು ಕೂಡ ಸ್ಪರ್ಧಿಗಳಿಗೆ ರಿಕ್ವೆಸ್ಟಬಲ್ ಆಗಿ, ಹಂಬಲ್ ಆಗಿ ಅವ್ರಿಗೆ ಕೇಳಿಕೊಂಡು ಕೆಲಸ ಮಾಡಿಸಿದ್ರೆ ಆಗ್ತಾ ಇತ್ತು. ಯಾಕಂತಂದರೆ ಇವ್ರಿಗೆಲ್ಲರೂ ಅದೇ ರೀತಿಯಾಗಿ ಕೆಲಸ ಮಾಡಿಸ್ಕೊಂಡಿದ್ವಲ್ಲ. ಸೊ ಅದೇ ರೀತಿಯಾಗಿ ಗಿಲ್ಲಿನೂ ಬಿಹೇವ್ ಮಾಡಬೇಕಾಗಿತ್ತು. ಅಶ್ವಿನಿ ಗೌಡ ಮೊದಲೇ ಟ್ರಿಗರಿಂಗ್ ಪಾಯಿಂಟು. ಸೊ ಅವ್ರಿಗೆ ಹೋಗ್ಬಿಟ್ಟು ನೀವೇನು ಹಾರ ತೊಗೊಂಡು ಅಗಿಯಕ್ಕೆ ಹೋಗಿದ್ರ, ಅವ್ರು ಹೇಳ್ತಾರೆ ನನಗೆ ಸುಸ್ತಾಗ್ತಾ ಇದೆ, ನಾಳೆ ಬೆಳಗ್ಗೆ ಮಾಡ್ಕೊಳ್ತೀನಿ, ಹೆಂಗಿದ್ರು ಅಡುಗೆ ಡಿಪಾರ್ಟ್ಮೆಂಟ್ ನಂದು ಅಂತ ಹೇಳಿರ್ತಾರೆ. ಆಗ ಗಿಲ್ಲಿ ಮಾತನಾಡಿರುವಂಥ ಫಸ್ಟ್ ಮಾತೇನೆಂದರೆ, ಏನು ಹಾರ ತೊಗೊಂಡು ಅಗಿಯಕ್ಕೆ ಹೋಗಿದ್ರಾ ಅಂತ ಹೇಳ್ತಾರೆ. ಈ ಮಾತು ಬೇಡ ಆಗಿತ್ತು, ಹಾರ ತೊಗೊಂಡು ಅಗಿಯೋದು ಇದೆಲ್ಲ. ಅಂದರೆ ಅವತ್ತು ಇಡೀ ದಿನ ಏನಂತಂದರೆ ವೀಕೆಂಡ್ ಎಪಿಸೋಡ್ ಆಗಿರೋ ಕಾರಣಕ್ಕಾಗಿ ಒಂದಿಷ್ಟು ಆಟಗಳು, ಚೇಷ್ಟೆ, ಮತ್ತು ಅವರವತ್ತು ಫುಲ್ ಡ್ರೆಸ್ಅಪ್ ಮಾಡ್ಕೊಂಡಿರೋ ಸುಸ್ತಾಗಿರತ್ತಪ್ಪ ಮನುಷ್ಯನಿಗೆ. ಸೊ ಅದಕ್ಕಾಗಿ ಅಶ್ವಿನಿ ಗೌಡ ನಾನು ನಾಳೆ ಬೆಳಗ್ಗೆ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾಳೆ. ತದನಂತರ ಹಾರ ತೊಗೊಂಡು ಅಗಿಯಕ್ಕೆ ಹೋಗಿದ್ರ ಅನ್ನೋ ಈ ಮಾತು ಬೇಡ ಆಗಿತ್ತು. ತದನಂತರ ಗಿಲ್ಲಿ ಏನು ಮುಂದುವರೆದು ಏನು ಮಾತಾಡ್ತಾರೆ ಅಂತಂದರೆ, ನೀನು ಅಂತ ಈ ಥರ ಮಾತಾಡ್ತಾರೆ. ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ, ಈ ಥರದ್ದು ಒಂದಿಷ್ಟು ಪದಗಳು ಬಂದು ಹೋಗುತ್ತೆ. ಸೊ ಇದನ್ನು ಇನ್ನೂ ಡೀಟೇಲ್ಡ್ ಆಗಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ, ಕ್ಲಾರಿಫೈ ಮಾಡ್ತಾರೆ. ಅದರಲ್ಲಿ ಗಿಲ್ಲಿದೆ ತಪ್ಪಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ
ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದಿನ ದಿನ ಯಾವ ರೀತಿ ಅಂತಂತಂದರೆ, ಗಿಲ್ಲಿ ಮತ್ತು ಈ ಅಶ್ವಿನಿ ಗೌಡ ಧ್ರುವಂತ ನಡುವೆ ಭಾರೀ ಜಗಳ ಆಗುತ್ತೆ. ಭಾರೀ ಜಗಳ ಅಂತಂತಂದರೆ ವಿಕೋಪಕ್ಕೆ ತಿರುಗುತ್ತೆ. ಸುಮ್ಮನೆ ನೋಡಿ, ಇವರಿಬ್ಬರೇನೋ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆ ಕಡೆಯಲ್ಲಿ ಧನುಷ್ ಆಗಲಿ ಮತ್ತು ಇವರು ರಘು ಅವರು, ಕಾವ್ಯ, ರಕ್ಷಿತಾ, ದೆನ್ ಗಿಲ್ಲಿ ಇವರೆಲ್ಲ ಕೂತ್ಕೊಂಡಿರ್ತಾರೆ. ಇವರಿಬ್ಬರೇನೋ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದರಲ್ಲಿ ಇವರೇ ಕೆಣಕಿ ಅವ್ರಿಗೆ ಏನೋ ಒಂದು ಮಾತಾಡ್ತಾರೆ. ಸೊ ನೋಡು, ಒಂದು ಮಾತಾಡಿದ ತಕ್ಷಣ ಹೆಂಗೆ ಉರ್ಕೊಂಡ್ಬಿಟ್ರು ನೋಡು, ಹೆಂಗೆ ಇದನ್ನ ಆಗ್ಬಿಟ್ರು ನೋಡು. ಬೇಕಿತ್ತ ಇದು? ಒಬ್ಬ ಕ್ಯಾಪ್ಟನ್ ಆಗಿರುವಂಥ ಕಂಟೆಸ್ಟೆಂಟ್ ಈ ರೀತಿ ಆಡೋದು ಬೇಕಾ? ಯಾರಾದರೂ ಜಗಳ ಆಡ್ತಾ ಇದ್ರೆ ಅಲ್ಲಿ ಹೋಗಿ ಅದನ್ನು ಸೈಲೆಂಟ್ ಮಾಡಬೇಕು. ಇವರು ಎಷ್ಟಾಗುತ್ತೋ ಅಷ್ಟು ಮನೇನ ಶಾಂತವಾಗಿ ಇಡಬೇಕು. ಕ್ಯಾಪ್ಟನ್ ಅಂದರೆ ಏನು? ಇವರು ಮನೇನ ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಇವರು ರೋಲ್ ಮಾಡೆಲ್ ಆಗಿರಬೇಕು. ಅದರ ಹೊರತಾಗಿ ಈ ರೀತಿಯಾಗಿ ಚೀಪಾಗಿ ಬಿಹೇವ್ ಮಾಡೋದು ತಪ್ಪಾಗಿರುತ್ತೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವ್ರಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ಅಶ್ವಿನಿ ಗೌಡ ಮಾತಾಡಿಲ್ವಾ, ಧ್ರುವಂತ್ ಅವ್ರು ಮಾತಾಡಲಿಲ್ವಾ? ಮಾತಾಡಿದ್ದಾರೆ. ತುಂಬ ಅಂದರೆ ತುಂಬ ಕೆಟ್ಟದಾಗಿ ಇವರು ಕೂಡ ಪದಗಳನ್ನು ಬಳಸಿದ್ದಾರೆ. ಮತ್ತು ಗಿಲ್ಲಿಗೆ ಎಷ್ಟಾಗುತ್ತೆ ಅಷ್ಟು ಶೇಪೋಟ್ ಮಾಡಿದ್ದಾರೆ. ಹಾಗೆ ಗಿಲ್ಲಿನೂ ಕೂಡ ಇವರಿಬ್ಬರಿಗೂ ಕೂಡ ಶೇಪೋಟ್ ಮಾಡಿದ್ದಾರೆ. ಒಂದು ರೀತಿ ಮನೆಯಲ್ಲಿ ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ನರಕ ಯಾತನೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಅದಲ್ಲದೆ ಆಟ ಅಂತ ಬಂದಾಗ ಗಿಲ್ಲಿ ಅವರು ಉಸ್ತುವಾರಿಯಾಗಿರ್ತಾರೆ. ಅಂತಂದರೆ ಈ ರಾಜಾರಾಣಿ ಕಾನ್ಸೆಪ್ಟ್ನಲ್ಲಿ ಆಟ ಇತ್ತಲ್ವ ಕಳೆದ ವಾರ. ಸೊ ಅದೇ ರೀತಿಯಾಗಿ ಕಾವ್ಯ ಮತ್ತು ಇಲ್ಲಿ ಸ್ಪಂದನ ಅವರ ಬಕೆಟ್ನಲ್ಲಿ ಎಷ್ಟು ನೀರಿದೆ ಆ ಪ್ರಮಾಣ ನೋಡಿಕೊಂಡು ಇಬ್ಬರನ್ನ ಆಟದಿಂದ ಹೊರಗಿಡಬೇಕು. ಇಬ್ಬರಲ್ಲಿ ಒಬ್ಬರನ್ನ ಆಟದಿಂದ ಹೊರಗಿಡಬೇಕು. ಅದರಲ್ಲಿ ಗಿಲ್ಲಿ ಅವರ ಬಿಹೇವಿಯರ್ ಹೆಂಗಿತ್ತು ಅಂತಂದರೆ, ಹೇಗಾದರೂ ಮಾಡಿ ಕಾವ್ಯನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕದಲ್ಲೋ ಅಥವಾ ಮನೆಯವ್ರಿಗೆ ಇನ್ನಷ್ಟು ಟ್ರಿಗರ್ ಮಾಡಬೇಕಂತನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಫುಟೇಜ್ ತೊಗೊಂಡ್ರು, ಮಲ್ಕೊಂಡು ನೋಡೋದು, ಕುತ್ಕೊಂಡು ನೋಡೋದು, ಆ ರೀತಿಯಾಗೆಲ್ಲ ಮಾಡಿ ಕೊನೆಯದಾಗಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕಾವ್ಯಳನ್ನ ಆ ಆಟದಿಂದ ಹೊರಗಿಟ್ಟಿದ್ದನ್ನು ನೀವು ನೋಡಿದ್ರಿ. ಸೊ ಈ ರೀತಿಯಾಗಿ ಗಿಲ್ಲಿ ಅವರು ಬಿಹೇವ್ ಮಾಡಿದರು. ತದನಂತರ ಇನ್ನೊಂದು ಏನಾಗುತ್ತೆ ಅಂತಂದರೆ, ಧನುಷ್ ಅವರು ಮತ್ತು ಅಶ್ವಿನಿಯ ನಡುವೆ ಒಂದು ಆಟ ಪೈಪೋಟಿಗೆ ಬಿದ್ದಿರುತ್ತೆ. ಸೊ ಇಲ್ಲಿ ಧನುಷ್ ಅವರು ಏನಂತಂತಂದರೆ, ಆ ಆಟದ ರೂಲ್ಸನ್ನು ಅವರು ಗೊತ್ತಿಲ್ಲದೇ ಅವರು ತಪ್ಪಾಗಿ ಆಟ ಆಡಿದ್ರು. ಆಯಿತಾ? ಕೊನೆಯದಾಗಿ ಗಿಲ್ಲಿ ಎಲ್ಲಿ ಎಡವುದ್ರು ಅಂತಂತಂದರೆ, ಧನುಷ್ ಮತ್ತು ಅಶ್ವಿನಿ ಗೌಡ ಈ ಇಬ್ಬರ ನಡುವೆ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ. ಸೊ ಆ ಟಾಸ್ಕ್ನಲ್ಲಿ ಭರ್ಜರಿಯಾಗಿ ಧನುಷ್ ಅವರು ಗೆಲುವನ್ನು ಸಾಧಿಸ್ತಾರೆ. ಆದರೆ ಅವರು ತಪ್ಪನ್ನು ಮಾಡ್ತಾರೆ, ರೂಲ್ಸ್ಗಳನ್ನು ಬ್ರೇಕ್ ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲದೇ ಅಲ್ಲಿ ಒಂದು ರೂಲ್ಸ್ನ ಬ್ರೇಕ್ ಮಾಡಿರ್ತಾರೆ. ಆಗ ಮಧ್ಯಪ್ರವೇಶ ಮಾಡಿರುವಂಥ ಬಿಗ್ ಬಾಸ್ ಮನೆ ಮಂದಿಯ ಬಹುಮತದ ಮೇರೆಗೆ ಕ್ಯಾಪ್ಟನ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಆಗ ಗಿಲ್ಲಿಯಿಂದ ತುಂಬ ಅಂದರೆ ತುಂಬ ಜನ ನಿರೀಕ್ಷೆ ಮಾಡಿದರು, ಅವರು ಧನುಷನ್ನು ಬಿಟ್ಟು ಅಶ್ವಿನಿ ಗೌಡನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ನೀವು ಗಮನಿಸಿದ್ರಿ, ಹೆಣ್ಮಕ್ಳ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಯ ಹೆಸರು ಎಷ್ಟು ಸೌಂಡ್ ಬರುತ್ತೋ ಅಷ್ಟೇ ಇನ್ನೊಂದು ಹೆಸರು ಬರುತ್ತೆ ಅಂತಂದರೆ ಅದು ಅಶ್ವಿನಿ ಗೌಡ. ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಆಗಿ ನಿಂತ್ಕೊಂಡಿರುವಂತಹ ಅಶ್ವಿನಿ ಗೌಡಳಿಗೆ ಆ ಕ್ಯಾಪ್ಟನ್ ಅನ್ನೋ ಆ ಒಂದು ಪಟ್ಟಾಭಿಷೇಕ ಬೇಕಾಗಿತ್ತು. ಬಿಕಾಸ್ ಏನಂತಂದರೆ, ನೀವು ಗಮನಿಸಿದ್ದೀರಾ ಅವರ ಏಜ್ ಎಷ್ಟು ಅಂತಂದರೆ ಮಿನಿಮಮ್ ಒಂದು 50 ಏಜ್ ಇದೆ ಅಲ್ವಾ. ಸೊ ಇಲ್ಲಿ ರಾಶಿಕಾ ಅಂತಂದರೆ ಒಂದು 27-20 ಏಜ್ ಹಿಡಿರುವಂಥ ಹುಡುಗಿ. ಸೊ ಇವಳಿಗೆ ಟಕ್ಕರ್ ಫೈಟನ್ನು ಕೊಟ್ಟಿದ್ದಾರೆ ಅವರು. ಯಾವ ರೀತಿಯಾಗಿ ಆ ಸ್ಟಿಕ್ಗಳನ್ನು ಅವರು ಕಸ್ಕೊಳ್ತಾ ಇದ್ದಿದ್ದು ಅದನ್ನೆಲ್ಲ ನೀವು ನೋಡಿದ್ದೀರಿ ಆ ಆಟದಲ್ಲಿ. ಸೊ ಅಂಥದ್ರಲ್ಲಿ ರಾಶಿಕಾ ಗಿಲ್ಲಿನ ಅವರು ಸೋಲಿಸಿ ಅವರು ಆಟದಲ್ಲಿ ಮುಂದೆ ಬಂದು ಆ ಕ್ಯಾಪ್ಟನ್ಸಿ ಓಟಕ್ಕೆ ಅವರು ಸೆಲೆಕ್ಟ್ ಆಗಿ ಕೊನೆಯದಾಗಿ ಅಲ್ಲಿ ನಿಂತ್ಕೊಳ್ತಾರೆ ಅಂತಂದರೆ ಅದು ಸಾಮಾನ್ಯವಾದಂಥ ಮಾತಲ್ಲ. ಇನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಬಿಗ್ ಬಾಸ್ ಮನೆ ಆ್ಯಕ್ಟಿವ್ ಆಗಿರುತ್ತೆ ಅಂತಂತಂದರೆ ಅಲ್ಲಿ ಗಿಲ್ಲಿ ಎಷ್ಟು ಕಾರಣನೋ, ರಕ್ಷಿತಾ ಎಷ್ಟು ಕಾರಣನೋ ಅಷ್ಟೇ ಕಾರಣ ಅಶ್ವಿನಿ ಗೌಡನೂ ಕೂಡ ಆಗಿರ್ತಾರೆ. ಸೊ ಅಶ್ವಿನಿ ಗೌಡ ಜಗಳ ಮಾಡೋ ಕಾರಣಕ್ಕಾಗಿಯೇ ಅಲ್ವಾ ಮನೆ ಒಂದು ರೀತಿ ಆ್ಯಕ್ಟಿವ್ ಆಗಿರೋದು. ಏನೋ ಒಂದು ಅಲ್ಲಿ ಒಂದು ಇನ್ನೊಂದೇನೋ ಕಂಟೆಂಟ್ ಕ್ರಿಯೇಟ್ ಆಗಿಬಿಡೋದು. ಸೊ ಆ ಒಂದು ವರ್ಷನ್ನಲ್ಲಿ ನಾವು ನೋಡಿದ್ರೆ ಇಲ್ಲಿ ಅಶ್ವಿನಿ ಗೌಡಳ ಕಾಂಟ್ರಿಬ್ಯೂಷನ್ ಕೂಡ ಹೆಚ್ಚಾಗಿದೆ. ಇದೆಲ್ಲ ಮಾನದಂಡವಾಗಿ ಯೋಚನೆ ಮಾಡಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದರೆ ಅಶ್ವಿನಿ ಕ್ಯಾಪ್ಟನ್ ಆಗ್ತಾಯಿದ್ರು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಿಗ್ ಬಾಸ್ ಬೇಕು ಅಂತಲೇ ಈ ಅಶ್ವಿನಿ ಗೌಡಳನ್ನು ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳಿ ಅವರೇ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಏನಂತಂದರೆ, ಮನೆ ಮಂದಿಯ ಕೈಯಲ್ಲಿ ಕೊಟ್ಟಾಗ ಮನೆ ಮಂದಿ ಈ ರೀತಿಯಾಗಿ ತಪ್ಪಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಕೊನೆಯ ಪಾಯಿಂಟಲ್ಲಿದ್ದಾಗ ಅಶ್ವಿನಿ ಗೌಡಳಿಗೆ ಆ ಚಾನ್ಸ್ ಸಿಗಬೇಕಾಗಿತ್ತು. ಒಂದು ವೇಳೆ ಆಕೆಗೆ ಚಾನ್ಸ್ ಸಿಕ್ಕಿದ್ರೆ ಈ ವಾರ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ಇರ್ತಿತ್ತು ಅನ್ನೋದು ಕೂಡ ಸಿಕ್ತಿತ್ತು. ಸೊ ಧನುಷ್ ಅವರ ಕ್ಯಾಪ್ಟನ್ಸಿ ನೋಡಿದ್ದೀವಿ ನಾವು, ಎರಡೆರಡು ಬಾರಿ ನೋಡಿದ್ದೀವಿ. ಸಪ್ಪೆ ಆಗೇನೆ ಆಟ ಆಡಿದ್ದಾರೆ ಅವರು, ಮತ್ತು ಆಡಿಸಿದ್ದಾರೆ. ಮತ್ತು ಏನು ಆ ಪರಿ ಏನು ಕಂಟೆಂಟ್ ಸಿಕ್ತು ಅನ್ನೋ ರೀತಿಯಾಗಿಯೂ ಇರಲಿಲ್ಲ. ಸೊ ಒಂಥರ ಸಾಂದಾನಾಗಿತ್ತು. ಅದೇ ಅಶ್ವಿನಿ ಗೌಡ ಕ್ಯಾಪ್ಟನ್ ಹಾಕಿದರೆ ಆಟ ಬೇರೆ ಆಗಿರ್ತಿತ್ತು ಅಂತ ನಾವು ಭಾವಿಸ್ಬೋದಾಗಿತ್ತು. ಇನ್ನು ಕಳಪೆ ಉತ್ತಮ ಪ್ರಕ್ರಿಯೆ ಅಂತ ಬಂದಾಗ ಗಿಲ್ಲಿ ಅವರು ಅಶ್ವಿನಿ ಗೌಡಳಿಗೆ ಬಳಸಿರುವಂತಹ ಪದಗಳು ಅಂತಂದರೆ, ಈಗ
ಕ್ಯಾಪ್ಟನ್ ಅನ್ನೋದು ಮುಗ್ದೇ ಹೋಯ್ತಲ್ವಾ, ಕೊನೆಯ ಕ್ಯಾಪ್ಟನ್ ಕೂಡ ಅನೌನ್ಸ್ ಆಯಿತು. ಇನ್ನೇನು ಸೀಸನ್ನೇ ಮುಗಿಯೋಕ್ಕೆ ಬಂತಲ್ವಾ, ಇನ್ಯಾರು ಕ್ಯಾಪ್ಟನ್ ಆಗೋ ಅವಕಾಶಗಳು ಇರೋದಿಲ್ಲ. ನಿನ್ನ ಯೋಗ್ಯತೆಗೆ ಕ್ಯಾಪ್ಟನ್ ಆಗೋಕ್ಕಾಗಲಿಲ್ಲ, ನಿನ್ನ ಯೋಗ್ಯತೆಗೆ ಕ್ಯಾಪ್ಟನ್ ಆಗೋಕ್ಕಾಗಲಿಲ್ಲ, ಹೋಗೋ ಆ ಕಡೆ, ಈ ಥರ ಎಲ್ಲ ಪದಗಳನ್ನು ಬಳಸಿದ್ರಲ್ಲ. ಇದು ಕರ್ನಾಟಕದ ಜನತೆ ತುಂಬ ಅಂದರೆ ತುಂಬ ಪ್ರೀತಿನ ಕೊಟ್ಟಿದ್ದಾರೆ ಗಿಲ್ಲಿ ನಟನ ಅವರಿಗೆ. ತುಂಬ ನಗಿಸ್ತಾರೆ, ಖುಷಿಪಡಿಸ್ತಾರೆ. ಅವ್ರ ಮಾತುಗಳು ಕೇಳೋಕ್ಕೆ ಚಂದ ಅನಿಸ್ತಿತ್ತು. ಬಟ್ ನಿನ್ನೆ ಅವ್ರ ಮಾತುಗಳನ್ನು ಕೇಳುವಾಗ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಅಂತಂದರೆ ತಪ್ಪಿಲ್ಲ. ಸೊ ಅವರು ಆರಂಭದಿಂದಲೂ ಕೂಡ ಇಲ್ಲಿವರೆಗೂ ತುಂಬ ಸ್ವೀಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವರ ಮಾತುಗಳು ನೋಡಿ, ಯಾರಿಗಾದರೂ ಅವ್ರು ಕೌಂಟ್ರ್ ಕೊಡಬೇಕು ಅಂತಂದರೆ ಆ ನಗ್ನಗ್ತಾನೆ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಅದೇ ರೀತಿಯಾದಂತಹ ಗಿಲ್ಲಿ ಬೇಕು ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಸೊ ನಿನ್ನೆಯ ಆ ಗಿಲ್ಲಿ ಬೇಡ ಆಗಿತ್ತು ಅಂತ ಹೇಳಿ. ಸೊ ನಿಮಗೇನು ಅನಿಸ್ತು ಗಿಲ್ಲಿಯ ಆಟದ ಬಗ್ಗೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇನ್ನು ಕಾವ್ಯಶೈವ ವಿಚಾರಕ್ಕೆ ನಾವು ಬಂದರೆ, ಕಾವ್ಯಶೈವ ಅವರ ತಾಯಿ ಮತ್ತು ತಮ್ಮ ಬಂದು ಹೊರಗಡೆ ನಡೀತಾ ಇರೋ ವಿಚಾರವನ್ನು ಬಾಯ್ ಬಿಟ್ರಪ್ಪ. ಸೊ ಆ ವೀಕ್ ನೋಡಿದ್ರೆ ಕಿಚ್ಚ ಸುದೀಪ್ ಅವರೇ ಬಂದಿರಲಿಲ್ಲ. ಸೊ ಖಡಕ್ ಕ್ಲಾಸ್ ತೆಗೆದುಕೊಳ್ತಾರೆ, ಏನಾಗುತ್ತೆ ಕಾದು ನೋಡಬೇಕು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಆದರೆ ಸುದೀಪ್ ಅವರು ಬರದೇ ಇರೋ ಕಾರಣಕ್ಕಾಗಿ ಆ ಒಂದು ವಾರದಲ್ಲಿ ಕಾವ್ಯ ಅವರು ಎಸ್ಕೇಪ್ ಆದರು. ಬಟ್ ಏನಂತಂದರೆ, ಇನ್ನು ಏನಾದರೂ ಒಂದು ಶಿಕ್ಷೆ ಸಿಗುತ್ತೆ ಅಂತ ಹೇಳಿ ಯೋಚನೆಯಲ್ಲಿರುವಾಗ ಅವರ ತಂದೆ ತಾಯಿ ಇಬ್ಬರು ಸೇರಿ ಬಿಗ್ ಬಾಸ್ ಮನೆಗೆ ಮತ್ತೆ ಬರ್ತಾರೆ. ಸೊ ಹಾಗೆ ನೋಡಿದಾಗ ಬಿಗ್ ಬಾಸ್ ಕಾವ್ಯಳಿಗೆ ಫೇವರಿಸಮ್ ಮಾಡಿದ್ರ ಅಂತ ಹೇಳಿ. ಸೊ ಆ ವಿಚಾರದಲ್ಲಿ ಸುದೀಪ್ ಅವರು ಏನು ಕ್ಲಾರಿಫಿಕೇಷನನ್ನು ಕೊಡ್ತಾರೆ ಜನಗಳಿಗೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ನೋಡಿ, ಆರಂಭದಿಂದ ಇಲ್ಲಿವರೆಗೂ ತುಂಬ ಸ್ವೀಟ್ ಆಗಿದ್ದಂತಹ ಮನುಷ್ಯ ಗಿಲ್ಲಿ ನಟ ಕೊನೆಯ ವಾರ ಯಾಕೋ ಕಹಿ ಅನ್ನಿಸ್ತಾ ಇದ್ದಾರೆ. ಇನ್ನು ಧನುಷ್ ಅವರು ಅಷ್ಟೆಲ್ಲ ಫೈಟ್ ಕೊಟ್ಟು, ಅಷ್ಟೆಲ್ಲ ತುಂಬ ಚೆನ್ನಾಗಿ ಆಟ ಆಡಿ ಕೊನೆಯ ಮೂಮೆಂಟ್ನಲ್ಲಿ ಆ ಆಟದ ರೂಲ್ಸನ್ನು ಬ್ರೇಕ್ ಮಾಡಿರೋ ಕಾರಣಕ್ಕಾಗಿ ಕ್ಯಾಪ್ಟನ್ ಆಗಿದ್ದಾರೆ. ತುಂಬ ದೊಡ್ಡ ಖುಷಿಯಾದಂಥ ವಿಚಾರ, ಕೊನೆಯ ಕ್ಯಾಪ್ಟನ್ ಬಿಗ್ ಬಾಸ್ ಮನೆಯಲ್ಲಿ. ಆದರೂ ಕೂಡ ಆ ಖುಷಿಯನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ಅವರಿಗೆ. ಸೊ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಧನುಷ್ ಅವರಿದ್ದಾರೆ. ಸೊ ಇದ್ರ ಬಗ್ಗೆ ಸುದೀಪ್ ಅವರು ಏನೇನೆಲ್ಲ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಕರ್ನಾಟಕದ ಜನತೆ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ. ಇವತ್ತು 9 ಗಂಟೆ ಯಾವಾಗತ್ತೋ, ಏನು ಮಾತಾಡ್ತಾರೋ, ಗಿಲ್ಲಿಗೆ ಏನು ಮಾತಾಡ್ತಾರೋ, ಅಶ್ವಿನಿ ಗೌಡಗೆ ಏನು ಮಾತಾಡ್ತಾರೋ ಅಂತ ಹೇಳಿ ಕಾದಿದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರ್ದು ಸರಿ ಯಾರ್ದು ತಪ್ಪು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.